ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಮೀನು. ನೋಡಿ, ನಂಗೆ ಮೀನು ತೊಗೊಂಡಿದ್ದೀನಿ. ಇದರದ್ದೊಂದು ಫ್ರೈ ಮಾಡುವ, ರವೆ ಹಾಕಿ ಕೂಡ ಮಾಡುವುದು, ಹಾಕೋದೇನು ಫ್ರೈ ಮಾಡೋಕ್ಕಾಗುತ್ತೆ, ಮಾಡ್ಬೋದು. ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದರದ್ದು ಒಂದು ಮಸಾಲೆ ಬೇಕು. ಇದಕ್ಕೆ ಕಾರ್ನ್ಫ್ಲೋರು, ಕಾಶ್ಮೀರಿ ರೆಡ್ ಚಿಲ್ಲಿ, ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಜೀರಾ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಮೆಂತ್ಯಕಾಳು ಸ್ವಲ್ಪ, ಸಾಸಿವೆ ಸ್ವಲ್ಪ, ಚಿಟಿಕೆ ಅಷ್ಟು, ಕಾಳು ಮೆಣಸು, ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು. ಇದನ್ನು ಒಟ್ಟಿಗೆ ಹಾಕಿ ಒಂದು ಪುಡಿ ಮಾಡುವ, ಪೇಸ್ಟ್ ಥರ ಮಾಡುವ. ಎಲ್ಲ ಕ್ಲೀನ್ ಮಾಡಿ ತಂದಿದ್ದೀನಿ. ಈಗ ಪೇಸ್ಟ್ ಕೂಡ ರೆಡಿಯಾಗಿದೆ. ಇದಕ್ಕೆ ಹಾಕುವ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಕೂಡ ಹಾಕ್ತಾಯಿದ್ದೀನಿ, ಕಾರ್ನ್ಫ್ಲೋರು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಮಿಕ್ಸ್ ಮಾಡುವ. ಇನ್ನು ಉಪ್ಪು ಹಾಕಬೇಕು, ಆಮೇಲೆ ಲಿಂಬೆ ರಸ 1 ಸ್ಪೂನಷ್ಟು ವಿನೆಗರನ್ನು ಹಾಕ್ತಾಯಿದ್ದೀನಿ. ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಇಡುವ ಇದನ್ನು. ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ, ಅಂದರೆ ತೆಂಗಿನೆಣ್ಣೆ. ಆಮೇಲೆ ರವೆ ಕೂಡ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಅದು ನಂಗನ್ನು ತೊಗೊಂಡು ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಫ್ರೈ ಮಾಡುವ. ತುಂಬ ಚೆನ್ನಾಗಾಗುತ್ತೆ. ತವ ಕೂಡ ಬಿಸಿಯಾಗಿದೆ. ಒಂದೊಂದೇ ಅಕ್ಕಿ ಹಾಕು. ಇದಕ್ಕೆ ಫ್ರೈ ಆಗಲಿದ್ದು ಹೊರಗಡೆ ಫ್ರೈ ಆಗುವಾಗ ಟರ್ನ್ ಮಾಡಿ ಹಾಕಬೇಕು. 2 ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಯಿತು, ತೆಗಿತಾ ಇದ್ದೀನಿ. ಬೇರೆ ಹಾಕುವ. ಕೂಡ ಫ್ರೈ ಆಗ್ತಾ ಉಂಟು. ಇದು ಕೂಡ ಫ್ರೈ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡ್ತಿದ್ದೀವಿ. ಫ್ರೈ ಆಯಿತು, ತೆಗಿತಾ ಇದ್ದೀನಿ. ಇದನ್ನು ಪ್ಲೇಟಿಗೆ ಹಾಕುವ. ನೋಡಿ, ನನಗೂ ಮೀನು ಫ್ರೈ ಆಯಿತು. ರವೆ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ ಮೀನು ಕೂಡ. ನೀವು ಕೂಡ ಸ್ಪೆಷಲ್ ಮಸಾಲೆ ಹಾಕಿಬಿಟ್ಟು ಈ ಥರ ಒಂದು ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು.